ಇನ್ನು ಬೇಕಾದಷ್ಟು ಆ ಥರದ್ದು ಇದೆ, ಹೇಳ್ತೀನಿ. ಇನ್ನು ರಾಜ್ಯದ ಪ್ರಧಾನಮಂತ್ರಿ ಕಿರು ಆರೋಗ್ಯದ್ದು ಇದೆ, ಆಮೇಲೆ ರಾಜ್ಯದ ಜಲಾಯನಕ್ಕೆ ಕೊಟ್ಟಿದ್ದಾರೆ ಇಲ್ಲಿನೂ ಕೂಡ. ಮತ್ತು ಇನ್ನೊಂದು ಅರಣ್ಯ ಇಲಾಖೆಗೆ ನಮ್ಮದು SC STಗಳದ್ದು ಅರಣ್ಯ ರೋಧನ ಆದಂಗೆ ಆಗಿದೆ ಈಗ. ಅರಣ್ಯ ಇಲಾಖೆ ನೀವು ಹೊಡೆದಾಡ್ತೀರಲ್ಲಪ್ಪ ಹಾಸನದವ್ರು ಜಾಸ್ತಿ. ಕೇಂದ್ರದ ಪಾಲು ಪ್ರಾಜೆಕ್ಟ್ ಆಫ್ ಟೈಗರ್ ಆ್ಯಂಡ್ ಎಲಿಫೆಂಟ್, ಹುಲಿ ಹಿಡಿಯೋಕ್ಕೂ ಕೊಟ್ಟವ್ರ ನಾವು ಗೊತ್ತಿಲ್ಲ. SC ST ಜನ ಹುಲಿ ಹಿಡಿಕೆ ನಾವೆಲ್ಲ ಕೇಳ್ತೀರಿ, ಹೌದಾ ಹುಲಿಯಾ ಅಂತ ಕೇಳ್ತೀರಿ ನಾವೀಗ. ನಾವು ಹೌದಾ ಹುಲಿಯಾ ಅಂತ ಕೇಳ್ತೀವಿ. ಇದ್ರದ್ದು ಸ್ಟೇಟ್ ಶೇರ್ ಪ್ರಾಜೆಕ್ಟ್ ಟೈಗರ್ ಆ್ಯಂಡ್ ಎಲಿಫೆಂಟ್ ಮತ್ತೆ 2 ಕೋಟಿ ಕೊಟ್ಟಿದ್ದಾರೆ. ಒಂದು ಕಡೆ 3 ಕೋಟಿ 12 ಲಕ್ಷ ಕೊಟ್ಟಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಅದಕ್ಕೂ ಕೂಡ 34 ಕೋಟಿ ಕೊಟ್ಟಿದ್ದಾರೆ. ಅಂದರೆ ನೀವು ಹುಲಿಗೂ ಕೂಡ ಅದರಲ್ಲಿ ಅದಕ್ಕೆ ಈ ಹುಲಿಗೂ SCಗಳು ಒಕ್ಕಲಿಗರು ಹುಲಿನ ಹುಡುಕ್ಬೇಕು. ನಾನು ಈಗ ನಾನೇನಾನ ಅದಕ್ಕೆ ಅನುದಾನ ಕೊಡೋಣ, ನಮ್ಮ ಒಕ್ಕಲಿಗ ನಿಗಮದಿಂದ ಒಂದು ಅನುದಾನ ಕೊಡೋಣ, ಲಿಂಗಾಯತರು ಕೊಡೋಣ, ಅದಕ್ಕೆ ಪಂಚಮಶಾಲಿ ಇಲ್ಲ. ಆಮೇಲೆ ಪಂಚಮಶಾಲಿ ಅಂತ ಏನು ಹೇಳಿರ, ಪಂಚಮಶಾಲಿ ಅಂತಿಲ್ಲ, ಲಿಂಗಾಯತರು ಕೊಡ್ಕಣ. ಅಂದರೆ ಈ ಹಣನ ಯಾವ ರೀತಿ ದುರುಪಯೋಗ ಆಗಿದೆ ಅಂತ ನಮ್ಮ ಇಂದಿರಾ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಅವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ ಈ ಥರದ ಅನುಪಾತ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಅವರು ನಮ್ಮ ಎಲ್ಲರೂ ಒಟ್ಟಿಗೆ ಈಕ್ವಲ್ ಬರಬೇಕು ನಾವೆಲ್ಲ. ಅದಕ್ಕೋಸ್ಕರ ಮಹಾರಾಷ್ಟ್ರದವರು ಒಂದು ಮಾಡೆಲ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದ ಮಾಡೆಲನ್ನು ಇಡೀ ದೇಶದ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಅಂತೇಳಿ ಎಲ್ಲ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದಾರೆ.